ಹಿಂಗೆ ಓದ್ತಿರೋದು ಅಮ್ಮ ಮಗ ಆಟಗಳೆಲ್ಲ ಮನೇಲಿ ಇಟ್ಕೊಳ್ಳಿಲ್ಲ ಬೇಡ. ನಾನು ಇವತ್ತು ತುಂಪಿಗೆ ಆಗಿ ಇರ್ತೀನಿ. ಕೆಲ್ಸಕ್ಕೆ ಸೇರಿ ಸಾರಿ ಕೆಲ್ಸದ ಇರ್ಬೇಕು. ದೊಡ್ಡವನ್ಗೆ ನೋಡಿಲ್ಲ ದೇವ್ರ ಇಟ್ಕೋ ಪ್ಯಾಂಟು ನನ್ ಕಾಲು ಅನ್ಕೊಂಡು ಹೊಟ್ಟೆ ರೆಡಿ ಆಗ್ಬಿಟ್ಟು ಬರ್ತೀನಿ. ಸರಿ ಒತ್ತು ಕ್ಲೀನಾಗಿ ಹೊಡ್ದಾಗ ಅದೆಲ್ಲ ಒತ್ತದು ಟೈ ಮಸಾಜ್ ಸರ್ ಪ್ರಾಕ್ಟೀಸ್ ಮಾಡ್ಕೊಂಡು ಥೈಲ್ಯಾಂಡ್ ಹೋಗಿದ್ದೆ. ಥೈಲ್ಯಾಂಡ್ ಹೋಗಿದ್ದೀನಿ ಸರ್. ಹೌದಾ ಮಾಡ್ತೇವೆ ಹುಷಾರು ಕಿತ್ಕೊಂಡ್ಬಿಡೋದು. ಹೊಸ ಶೋ ಅಂತ ಹೊಸ ಶೋ ಫಸ್ಟ್ ಇಲ್ಲಿ ಕಾಲ್ ಮೇಲೆ ಇಲ್ವಾ ಇದಕ್ಕೆ ಹಾಕು ಹಿಂಗೆಲ್ಲ ಮಾಡಂಗಿಲ್ಲ. ಧೂಳು ಹೊಡಿತಿರೋದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡನ್ರಿ. ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಮತ್ತೆ ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣ. ಸೊ ನೋಡ್ರಿ, ಈ ಕಡೆ ಅಂತೂ ಮಳೆ ಬರಾಕತ್ತೈತ್ರಿ. ಆ ಕಡೆ ನಿಮ್ಮ ಸೈಡ್ ಹೆಂಗಿದೆ ಗೊತ್ತಿಲ್ಲ. ಮತ್ತು ಇಲ್ಲಂತೂ ಮಳೆ ಏನೇ ಬಿಡ್ತಾ ಇಲ್ರಿಪ್ಪ. ಏನು ಹೊರಗೆ ಬರೋಕ್ಕಾಗೋದು ಏನಿಲ್ಲ. ಥಂಡೆ ಅಂತೂ ಸಿಕ್ಕಾಪಟ್ಟಿರ್ತೇನೆ ರೀ. ಈ ಥಂಡಿ ಹಲ್ಲು ಸುತ್ತ ಗಡ 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 ನಡಗಾಗ್ತಾವ್ರಿ. ಆ ಥರ ಹೊರಗೆ ಬರೋಕ್ಕಾಗೋದು. ಆದರೂ ಅದ್ರಾಗ ಸುಮ್ಮನೆ ಬಂದು ಮಾಡಾಕತ್ತೀನಿ ರೀ. ನನಗಂತೂ ಈ ಥಂಡೆ ಅಂತೂ ತಡ್ಕೊಳಕ್ಕೆ ಆಗಂಗಿಲ್ಲ ಫ್ರೆಂಡ್ಸ. ಸೊ ಗಿಡ ಅಂತೂ ಈ ಮಳೆಗೆ ಅಂತ ಮಸ್ತ್ ಆಗ್ಯಾವ್ರಿ. ಬ್ಯಾಕ್ ಸೈಡ್ ತೋರಿಸ್ಬೇಕು. ಈ ಕಡೆಯಿಂದ ಫ್ರಂಟ್ ಕ್ಯಾಮ್ರಾದಿಂದ ಅದು ಸರಿಯಾಗಿ ಕಾಣಿಸಂಗಿಲ್ಲ ರೀ. ಬ್ಯಾಕಿಂದ ಮಸ್ತ್ ಕಾಣುತ್ತೆ. ಗಿಡ ಅಂತೂ ನೀವು ಭಾಳ ದಿನ ಆಗೈತಿ ಈಗ ನೋಡ್ಲಾರ್ದ. ಈ ನೋಡಿದ್ರೆ ನೀವು ಫುಲ್ ಶಾಕ್ ಆಗ್ತೀರ, ಅಷ್ಟು ಮಸ್ತ್ ಆಗ್ಯಾವ್ರಿ ಗಿಡ. ಸೊರ್ಬೆ ಎಲ್ಲ ಒಗದಾಕೇನಿ, ಎಲ್ಲ ಹಸಿ ಹಸಿ ಅದಾವ್ರಿ. ಆಮೇಲೆ ಇನ್ನೊಂದು ಬೇಜಾರು ವಿಷಯ ರೀ, ನಮ್ಮ ಮನೆಯವರು ಆರಾಮಿಲ್ಲ ಏನಿಲ್ಲ ಭಾಳ ಬೇಜಾರು ಅನ್ಸಾಕತ್ತೈತ್ರಿ. ಯಾಕಂದ್ರೆ ನಿನ್ನೆ ಸುಟ್ಟು ಮಳ್ಕೊಂಡು ಬಿಟ್ಟಾರವರು. ಏನು ದವಾಖಾನಿಗೆ ತೋರಿಸ್ಕೊಂಡು ಬಂದರು, ಇನ್ನೂ ಆರಾಮಾಗಿದ್ದರೆ. ಅದ್ರಾಗ ಮತ್ತು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಕೆಲಸದ ಮನೆ ಮಾಡ್ಕೊಂಡು ಬಂದು ಮನ್ಯಾಗಿಂದ ಒಗ್ಯಾಣ ಎಲ್ಲ ಬಾಂಡೆ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿಂದು ಈಗ ಬ್ಲಾಗನ್ನು ಶುರು ಮಾಡೀನಿ ರೀ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಇನ್ನೊಂದು ಬ್ಲಾಗರ್ ಬಗ್ಗೆ ಮಾತಾಡೋದಿದ್ರೆ. ಸೊ ನೋಡಿದೆ, ಹಾಗೆ ಸರ್ಚ್ ಮಾಡಾಕತ್ತಿದ್ದೆ, ನೋಡಿದೆ ಸ್ಯಾಮ್ ಸಮೀರ್. ಸೊ ಸ್ಯಾಮ್ ಸಮೀರ್ ಅವ್ರದ್ದು ಬೆಸ್ಟ್ ಬ್ಲಾಗರ್ ರೀ. ಅವ್ರ ವೀಡಿಯೋ ಎಷ್ಟು ಮಸ್ತ್ ಅವ್ರು ಎಲ್ಲ ನೋಡಿದ್ರೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಯಾಕಂದ್ರೆ ಅವರು ವೀಡಿಯೋ ಹಾಕಿದ ಕೂಡಲೇನ ಎಷ್ಟು ವ್ಯೂಸ್ ಬರ್ತಾವ್ರಿ. ಅದನ್ನೆಲ್ಲ ನೋಡಿ ಪಾಪ ನಮಗೂ ಯಾವಾಗ ಬರ್ತಾವ ಇಷ್ಟೆಲ್ಲ ವ್ಯೂಸ್ ಅಂತಂದು ನಾನು ಕನಸು ಕಾಣೋದಾಗೈತೆ ರೀ. ನಿಜವಾಗ್ಲೂ ಅವ್ರ ವ್ಯೂಸ್ ನೋಡಿದ್ರೆ ಸಾಕು ರೀ. ಒಂದೊಂದು ದಿನದ ವೀಡಿಯೋ 2 ಲಕ್ಷ 3 ಲಕ್ಷ ಹಿಂಗೆ ಹೋಗ್ಯಾವ್ರಿ. ಅಷ್ಟು ಮಸ್ತ್. ಆದರೂ ಏನು ಕಂಟೆಂಟ್ ಏನು ಮನ್ಯಾಗ ಎಲ್ಲರೂ ಇರ್ಬೇಕು ರೀ, ಜೋಕ್ ಮಾಡ್ಕೊಂತ ಆಗಲಿ ಏನೋ ಅಷ್ಟೆಲ್ಲ ಅದನ್ನೆಲ್ಲ ನೋಡೋಕೆ ವ್ಯೂವರ್ಸ್ ಆಗಲಿ ನೀವು ಆಗಲಿ ಎಲ್ಲ ನೋಡೋಕೆ ಇಷ್ಟಪಡ್ತೀರಿ. ಬಟ್ ಒಬ್ಬರದ ವೀಡಿಯೋ ಮಾಡೋಕೆ ಅದನ್ನು ಭಾಳ ವ್ಯತ್ಯಾಸ ಅನ್ಸುತ್ತೆ. ಒಬ್ಬರು ಮಾಡೋದ್ರೆ ಆಮೇಲೆ ಎಲ್ಲರೂ ಮಾಡೋಕ್ಕಂದ್ರೆ. ಸೊ ಅವ್ರ ಮನ್ಯಾಗ ಎಲ್ಲ ಸಪೋರ್ಟಿವ್ ಅದಾರ. ಸಪೋರ್ಟಿವ್ ಇರೋದಕ್ಕೆ ಎಷ್ಟು ಮಸ್ತ್ ವೀಡಿಯೋ ಬೋಡ್ತಾವೆ. ಆಮೇಲೆ ಅವ್ರದ್ದೆಲ್ಲ ನೋಡಿದರೆ ಸ್ಯಾಮ್ಸಂಗ್ ಅವ್ರದ್ದು ನಿಜವಾಗ್ಲೂ ಭಾಳ ಖುಷಿ ಅನ್ಸುತ್ತೆ ರೀ. ಅವ್ರಂಗೆ ನಾವು ಯಾವಾಗ ಆಗ್ತೇವೆ ಗೊತ್ತಿಲ್ಲ. ಬಟ್ ಇರಲಿ, ಆದಷ್ಟು ನಾವು ಸಣ್ಣ ಯೂಟ್ಯೂಬರ್ ಅದೇವ್ರಿ. ಸಣ್ಣ ಯೂಟ್ಯೂಬರ್ಗಂತೂ ಗೊತ್ತಾಯ್ತಲ್ರಿ ಏನು ಸ್ಟಾರ್ಟಿಂಗ್ ಅಂದರೂ 2 ವರ್ಷ ಆತ್ರಿ ಫ್ರೆಂಡ್ಸ. ಬೇಜಾರು ಅನಿಸುತ್ತೆ, ಏನಪ್ಪ ಇದು ಕತಿಗಾಲ ಅಂತಂದು. ಮತ್ತು ನಿಮ್ಮದೆಲ್ಲ ಊಟ ಆಗಿದೆ ಅಂತ ಅಂದ್ಕೊಳಕತ್ತೇನೆ ರೀ. ನಂದು ಊಟ ಆಯ್ತುರಿಪ್ಪ, ಊಟ ಮಾಡ್ಕೊಂಡು ಬಂದಿದ್ದೆ. ಸೊ ಗಿಡಗಳನ್ನು ತೋರಿಸ್ತೀನಿ ನಾನು ನಿಮ್ಗೆ, ನೋಡ್ರಿ ಹೆಂಗಾಗ್ಯಾವ ಅನ್ನೋದು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಹಾಗೆ ಕಾಮೆಂಟ್ ಕೂಡ ಮಾಡಿರಿ. ನೋಡ್ರಿ, ನಾನು ಇದು ದೂರಿಂದ ತೋರ್ಸಕತ್ತೀನಿ. ಯಾಕಂದ್ರೆ ನೋಡ್ರಿ ಹಸಿ ಎಲ್ಲ ಇದಾದರೂ ಹಸಿಯಾಗ ನಿಂತಿದ್ದೀನಿ. ಚಪ್ಪಲಿ ಇಲ್ಲ ಏನೆಲ್ಲ. ಮೊದಲ ತಂಪಾಗಿ ಬರೋಂಗಿಲ್ಲ ರೀ. ಈ ಗಿಡ ನೋಡ್ರಿ ಭಾಳ ಥರದ್ದು ಅದಾವ್ರಿ. ಒಂದಲ್ಲ 2 ಅಲ್ಲ, ಇವು ಹಚ್ಚಿದ್ದು ನಾವು ಸಿಕ್ಕಾಪಟ್ಟೆ ಗಿಡನ ಹಚ್ಚೀನಿ ರೀ. ಮಾವಿನಕಾಯಿಗಿಂದ ಹಿಡ್ದು ಏನು ಜಾಮೂನ್ ಹಣ್ಣಿಂದ ಹಿಡ್ದು ಎಲ್ಲ, ಮನಿ ಪ್ಲ್ಯಾಂಟ್, ಅಡಿಕೆ ಗಿಡ, ಆಮೇಲೆ ತೆಂಗಿನಕಾಯಿ ಗಿಡ, ಅರ್ಶಿಣದ ಬೇರು, ಆಮೇಲೆ ಕಬ್ಬು, ಗುಲಾಬಿ ಗಿಡ, ಪಲಾವ್ ಎಲೆ ಎಲ್ಲ ಶೋಕಿವು, ಆಮೇಲೆ ತಿನ್ನೋವ ಇವೆಲ್ಲ ಭಾಳ ಅದಾವ್ರಿ ಇದ್ರಾಗ. ಯಾವಾಗ ಆಮೇಲೆ ಎಲೆ ಐತ್ರಿ, ಎಲೆ ಅಡಿಕೆದು ಎಳ್ದಿ ಐತಿ. ಆಮೇಲೆ ಬಾಳೆಹಣ್ಣಿಂದ ಐತಿ, ಏಲಕ್ಕಿ ಬಾಳೆಹಣ್ಣು ಐತಲ್ರಿ.
ಸೊ ಅದು ಗಿಡ ಹೌದ್ರಿ ಇಲ್ಲೆಲ್ಲ ಭಾಳ ಅದಾವ್ರಿ ಗಿಡ ನೋಡೋಕೆ ಇಷ್ಟು ಕಾಣಕತ್ತೈತ್ರಿ ಅದು ಸೊ ಇಷ್ಟು ಜಾಗದಾಗ ಭಾಳ ಸಿಕ್ಕಾಪಟ್ಟೆ ಗಿಡ ಅದಾವ್ರಿ ನೀವು ನೋಡ್ರಿ ಇದು ಮನಿ ಪ್ಲಾಂಟ್ ಇಲ್ಲಿ ಆಫೀಸ್ ಕಡೆ ನಾನು ಒಂಚೂರು ತೊಗೊಂಡೇನ್ರದು ಮೇಲ್ಗಡೆ ಹೋಗಲಿ ಚಲೋ ಅನಿಸುತ್ತೆ ಮತ್ತು ದೀಪಾವಳಿ ಬಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದು ಹೋತಂದ್ರೆ ಅಲ್ಲಿ ಶೋಕಿ ಮಸ್ತ್ ಕಾಣುತ್ತೆ ರೀ ಡೆಕೋರೇಷನ್ ಆಗಿ ಅದ್ರ ಸಂಬಂಧ ಮೇಲ್ಗಡೆ ತೊಗೊಂಡೇನ್ರದು ಉಳ್ಕಿದ್ದು ಈ ಕಡೆ ಬರಾಕತ್ತೈತಿ ಬಟ್ ನೋಡ್ಬೇಕದು ಇವೆಲ್ಲ ಕಟ್ಗೆ ನೋಡ್ರಿ ಮಳೆಗೆ ಆ ಥರ ಒಣಗ್ಯದ ಇದು ಸಾರಿ ಹಸಿ ಆಗ್ಯಾವ ಒಣಗ್ಯದ ಅವನಾಗತ್ತೆ ನೋಡ್ರಿ ಹಸಿ ಆಗ್ಯಾವ್ರಿ ಎಷ್ಟು ಒಣಗಿದ್ದು ಇದ್ದವು ಕಟ್ಟಿಗೆ ನಮ್ಮೆಲ್ಲ ಅರ್ಬಿ ನೋಡ್ರಿ ಇಲ್ಲಂತೂ ನಮ್ದು ಡ್ರೀಮ್ ನಿಂತೈತ್ರಿಲ್ಲೇ ಇದು ನನ್ನ ಕನಸು ಈ ಗಾಡಿ ತೊಗೋಬೇಕಂದ್ರೆ ನನ್ನ ಕನಸಾಗಿತ್ತು ಅದು ನಿಜವಾಗ್ಲೂ ಆ ಕನಸನ್ನ ನನಸು ಮಾಡಿಕೊಂಡೆ ಸೊ ಅರ್ವಿ ಎಲ್ಲ ಯಾವಾಗ ಒಣಗ್ತಾ ಹೋಗುತ್ತಿಲ್ರಿಪ್ಪ ನೋಡ್ರಿ ನೀವು ಒಳಗೆ ಹೋಗೋಣ ಸೊ ಮತ್ತು ನೋಡಿದ್ರಿ ಅಂತ ಅನ್ಕೊಳತ್ತೇನೆ ರೀ ಗಿಡ ಎಲ್ಲ ಹೆಂಗಾಗ್ಯೋ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲ ಈ ಕಡೆ ನೋಡ್ರಿ ಜನ್ರೇಟ್ರ್ ಎಲ್ಲ ತುಂಬೈತ ಏನು ನೋಡೋಕ್ಕಾಗಂಗಿಲ್ಲ ರೀ ಸಾಮಾನೆಲ್ಲ ಹಂಗೆ ತುಂಬಿಟ್ಟಾವ ಮತ್ತು ನೋಡಿರಿ ಇದೊಂದು ಸಣ್ಣ ವೀಡಿಯೋ ನನ್ನ ಎಂಡ್ ಮಾಡಾಕತ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹೊಸದಾಗೆಲ್ಲ ಯಾರು ನನ್ನ ಚಾನಲ್ ನೋಡೋಗ್ತೀರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್